ನಮಸ್ಕಾರ ರೀ ಎಲ್ಲರಿಗೂ. ನಮ್ಮ ಉತ್ತರ ಕರ್ನಾಟಕ ಶೈಲಿ ಚೌಳಿಕಾಯಿ ಪಲ್ಯ ಮಾಡಿ ತೋರಿಸ್ತೀನಿ ಬರ್ರಿ. ನಾನು ಇಷ್ಟು ಚೌಳಿಕಾಯಿ ತೊಗೊಂಡು ನೋಡ್ರಿ. ಈಗ ತೊಳ್ಕೊಕತ್ತೀನಿ ನೋಡ್ರಿ. ನೀರು ಹಾಕಿ ತೊಳ್ಕೊಂಬಿಡ್ಬೇಕ್ರಿ ಸ್ವಚ್ಛ. ಈ ಥರ ನೀರು ಹಾಕಿ ತೊಳ್ಕೊಬೇಕ್ರಿ. ತೊಳ್ಕೊಂಡು ಅವು ಈ ಥರ ತೊಳಿಬೇಕು ನೋಡ್ರಿ. ಈ ಥರ ಹಳ್ಳು ಮಣ್ಣು ಎಲ್ಲ ಹತ್ತಿರ್ತದಲ್ರಿ, ಈ ಥರ ತೊಳೆದ್ಗೇಸಿ ತೆಕ್ಕೊಂಬಿಡ್ಬೇಕ್ರಿ. ಈ ಥರ ನೋಡ್ರಿ ನಾ ತೊಳೆದು ಇಟ್ಕೊಂಡು ನೋಡ್ರಿ ಚೌಳಿಕಾಯಿ. ಈಗ ನೋಡ್ರಿ ಕಟ್ ಮಾಡಕತ್ತೀನಿ ನೋಡ್ರಿ. ಮುಂದಿನ ತುಂಬಿರ್ತಾವಲ್ರಿ ಅವು ಕಟ್ ಮಾಡಿ ತೆಗೆದು ಬಿಡ್ಬೇಕ್ರಿ. ಅವು ಈ ಥರ ಕಟ್ ಮಾಡ್ಕೋಬೇಕು ನೋಡ್ರಿ. ಸಣ್ಣ 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 ಪೀಸ್ ಕಟ್ ಮಾಡ್ಕೋಬೇಕ್ರಿ. ಈ ಥರ ಮುಂದಿಂದೂ ತೆಗಿಬೇಕ್ರಿ. ಹಿಂದಿಂದು ಮುಂದಿಂದು ಕೂಡ ತೆಗೆದು ಬಿಡ್ಬೇಕ್ರಿ. ಕಟ್ ಮಾಡವತ್ತಿ ಇಷ್ಟಿಷ್ಟು ಜೋಡ್ಸ್ಕೊಂಡು ಕಟ್ ಮಾಡ್ಕೋಬೇಕ್ರಿ. ಈ ಥರ ಜೋಡಿಸ್ಕೋಬೇಕ್ರಿ. ನಾ ಈ ಥರ ಜೋಡ್ಸಕತ್ತೀನಿ ನೋಡ್ರಿ. ಈ ಥರ ಜೋಡ್ಸ್ಕೊಂಡು ಕಟ್ ಮಾಡ್ಕೊಂಬಿಡ್ಬೇಕ್ರಿ. ಈಗ ಮುಂದೆ ತೆಗಿಬೇಕ್ರಿ, ಹಿಂದೆ ತೆಗಿಬೇಕ್ರಿ. ಅದೇನು ಈಜಲ್ರಿ, ಮುಂದೆ ಕಟ್ ಮಾಡಕ್ಕೆ ಬರ್ತದೆ ನೋಡ್ರಿ. ಈ ಥರ ತೆಕ್ಕೊಂಬಿಡ್ಬೇಕ್ರಿ. ನೋಡಿರಿ ಇಷ್ಟು ಸೈಜು ಸಣ್ಣ ಸೈಜ್ ಕಟ್ ಮಾಡ್ಕೋಬೇಕ್ರಿ ಚೌಳಿಕಾಯಿ ನೋಡಿರಿ. ಹಿಂದಿಂದ ತೆಗಿತೀನಿ ನೋಡ್ರಿ ನಾನು. ಈ ಥರ ಎಲ್ಲ ಚಂದ ಜೋಡ್ಸಿ ಕಟ್ ಮಾಡ್ಕೊಂಬಿಡ್ಬೇಕ್ರಿ. ನೋಡಿ ಈ ಥರ ಕಟ್ ಮಾಡ್ಕೊಕತ್ತೀನಿ ನೋಡ್ರಿ ನಾನು. ಈಗ ನೋಡ್ರಿ ಎಲ್ಲಸು ಕಟ್ ಮಾಡ್ಕೊಂಡು ಇಟ್ಕೊಂಡೀನಿ ನೋಡ್ರಿ ನಾನು. ಈ ಥರ ಆಗ್ಯಾವ ನೋಡ್ರಿ. ಈಗ ಇಷ್ಟು ಚೌಳಿಕಾಯಿ ಪಲ್ಯ ಬೇಕ್ರಿ ನಮ್ಗೆ. ಇಷ್ಟು ಚೌಳಿಕಾಯಿ ತೊಗೊಂಡೀನಿ ರೀ ನಾನು. ಕಟ್ ಮಾಡಿ ಇಟ್ಕೊಂಡೀನಿ ನೋಡ್ರಿ. ಈಗ ನೋಡ್ರಿ ಒಂದು ಬೋಗಣಿ ಉಳ್ಳಾಗಡ್ಡಿ ತೊಗೋಬೇಕ್ರಿ. ಈಗ ಅದಕ್ಕೆ ಹಾಕಕ್ಕೆ ಉಳ್ಳಾಗಡ್ಡಿ ಬೇಕಲ್ರಿ. 2 ಉಳ್ಳಾಗಡ್ಡಿ ತೊಗೊಂಡೀನಿ ನೋಡ್ರಿ. ಉಳ್ಳಾಗಡ್ಡಿ ಹಾಕಿದ್ರೆ ಟೇಸ್ಟ್ ಭಾಳ ಚಂದ ಬರ್ತದೆ ರೀ ಚೌಳಿಕಾಯಿ ಪಲ್ಯಕ್ಕೆ. ನಾನು 2 ಉಳ್ಳಾಗಡ್ಡಿ ಕೊಯ್ದು ಇಟ್ಕೊಂತೀನಿ ರೀ. ಈಗ ಥರ ಸಿಪ್ಪೆ ತೆಗಿಯಕತ್ತೀನಿ ನೋಡ್ರಿ ಮ್ಯಾಗಿಂದು. ಇದೊಂದು ಕಟ್ ಮಾಡ್ಕೊತೀನಿ ರೀ. ಈ ಥರ ಕಟ್ ಮಾಡ್ಕೋಬೇಕ್ರಿ. ಸಣ್ಣ ಕಟ್ ಮಾಡ್ಕೋಬೇಕು ನೋಡ್ರಿ. ಚೌಳಿಕಾಯಿ ಪಲ್ಯ ಭಾಳ ಟೇಸ್ಟ್ ಆಗ್ತದೆ ರೀ. ಬಿಸಿ ರೊಟ್ಟೆ ಹಾಕ್ಯಂಡು ಉಂಡ್ರೆ ಅಷ್ಟು ಟೇಸ್ಟ್ ಆಗ್ತದೆ ನೋಡ್ರಿ. ಈ ಥರ ಮಾಡಿರಿ. ನಾ ಮಾಡೋ ಥರ 2 ಥರ ಮಾಡ್ತಾರೆ ರೀ ಚೌಳಿಕಾಯಿ ಪಲ್ಯ. ಒಂದು ಹಂಚಿನಾಗೆ ಎಣ್ಣೆಗೆ ಹುರಿದ್ಗೇಸಿ ಮಾಡ್ತಾರೆ ರೀ. ಕುದಿಸಿ ಮಾಡಾಕತ್ತೀನಿ ರೀ ನಾನು. ಇನ್ನೊಂದು ಸಾರಿ ನಾನು ಹುರಿದ್ಗೇಸಿ ಮಾಡಿ ತೋರಿಸ್ತೀನಿ ರೀ. ಈಗ ಕುದಿಸಿಗೇಸಿ ತೋರ್ಸಕತ್ತೀನಿ ರೀ. ಕುದಿಸಿ ಪಲ್ಯ ಮಾಡೋದು ಹೆಂಗಂತ ತೋರಿಸ್ತೀನಿ ರೀ ನಾನು. ಈ ಥರ ಕಟ್ ಮಾಡ್ಕೋಬೇಕು ನೋಡ್ರಿ. ಈ ಥರ ಸಣ್ಣ ಕಟ್ ಮಾಡ್ಕೋಬೇಕ್ರಿ. ನೋಡಿ ಈ ಥರ ಫುಲ್ಲು ಸಣ್ಣ ಬೇಡ್ರಿ, ಅಷ್ಟೇ ಮೀಡಿಯಮ್ ಕಟ್ ಮಾಡ್ಕೋಬೇಕ್ರಿ. ಸ್ವಲ್ಪ ದಪ್ಪ ಇದ್ರೂ ನಡೀತದ್ರಿ ಇದು. ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಬಿಡ್ಬೇಕ್ರಿ. ಆಯ್ತು ನೋಡ್ರಿ ನಾ ಕಟ್ ಮಾಡೋದು 2 ಕಟ್ ಮಾಡ್ಕೊಂಡೇರಿ. ಈಗ ನೋಡ್ರಿ ಒಂದು ಬೋಗಣಿ ತೊಗೊಂಡಿನಿ ರೀ. ಚೌಳಿಕಾಯಿ ಕುಸಕ್ಕೆ ಇಡ್ತೀನಿ ರೀ. ಈಗ ಹಾಕ್ಯಾಕತ್ತೀನಿ ನೋಡ್ರಿ ಬೋಗಣಿಗೆ. ಚೌಳಿಕಾಯಿ ಹಾಕ್ಯಂಡೀನಿ ನೋಡ್ರಿ ನಾನು. ಈಗ ಇದಕ್ಕೆ ನೀರು ಬೇಕ್ರಿ. ನೀರು ಹಾಕ್ಯಬೇಕ್ರಿ. ಇದಕ್ಕೆ ನೋಡಿ ಹಾಕ್ಯಬೇಕ್ರಿ ನೀರು. ಇಷ್ಟೇ ಸಾಕ್ರಿ. ಜಾಸ್ತಿ ಆದ್ರೆ ಹುಕ್ಕಿ ಬಿಡ್ತೈತ್ರಿ ಇದು. ಇಷ್ಟು ನೀರು ಸಾಕ್ರಿ. ಇಷ್ಟೇ ಸಾಕ್ರಿ ನೀರು. ಇಷ್ಟು ನೀರು ಸರಿ ಹೋಗ್ತದ್ರಿ. ಈಗ ಕುದಿಯಕ್ಕೆ ಇಟ್ಟಿನಿ ನೋಡ್ರಿ ನಾನು. ಕುದಿಬೇಕ್ರಿ ಚಂದ ಮೆತ್ತ ಕುದಿಬೇಕ್ರಿ. ಮ್ಯಾಗ ಒಂದು ಪ್ಲೇಟ್ ಮುಚ್ಚಿಬಿಡ್ಬೇಕ್ರಿ. ಅವಾಗ ಉಕ್ತಿರ್ತದ್ರಿ. ನೋಡ್ಕೊಂತ ಇರ್ಬೇಕ್ರಿ. ಈಗ ನೋಡ್ರಿ ಕುದಿಯಕತ್ತದ. ಪ್ಲೇಟ್ ತೆಗೆದು ನೋಡ್ರಿ. ಈ ಥರ ಕುದಿಬೇಕು ನೋಡ್ರಿ. ಹಾಗೆ ಹೋಗ್ತಿರ್ತದ್ರಿ ಅದು. ಸ್ವಲ್ಪ ಸೌಟ್ಲೆ ತುರ್ಬೇಕ್ರಿ. ಈಗ ಈ ಥರ ಕುಸ್ಬೇಕು ನೋಡ್ರಿ ಚೌಳಿಕಾಯಿ. ನೋಡ್ರಿ ಇನ್ನೂ ಕುದ್ದಿಲ್ರಿ ಅವು. ಈಗ ನೋಡ್ರಿ ಈ ಥರ ಹಾಕ್ಬೇಕು ನೋಡ್ರಿ. ಹಿಂಗೆ ಬರ್ಬೇಕು. ಜಗ್ಗೆ ಮೆತ್ತಗೆ ಆಗ್ಬಾರ್ದ್ರಿ ಅವು. ಈ ಥರ ಒಳಗೆ ನೀರು ಹಿಂಗೆ ಬಂತಂದ್ರೆ ಕುದ್ದದಂತ್ರಿ ಇದು. ಈ ಥರ ಕುದ್ದದ ನೋಡ್ರಿ. ಈಗ ನಾನು ತೆಕ್ಕೊಂದಿನಿ ರೀ. ಇಳಿಸಿ ನೋಡ್ರಿ. ಈಗ ಒಂದು ಪ್ಲೇಟಿಗೆ ಹಾಕ್ಕೊಂಬಿಡ್ಬೇಕ್ರಿ. ಕಡೆಗೆ ಇವೆಲ್ಲ ನೀರಾಗಿರ್ತದಲ್ರಿ ಅದು ತೆಗೆದ್ಗೇಸಿ. ಈಗ ನೋಡ್ರಿ ಆ ಕಡೆಗೆಲ್ಲ ತೆಕ್ಕಾಕತ್ತೀನಿ ನೋಡ್ರಿ. ಈಗ ಮತ್ತೆ ಅದೇ ನೀರಾಗಿ ಬಿಟ್ರಿ ಅಂದ್ರೆ ಫುಲ್ ಮೆತ್ತಗಾಗಿಬಿಡ್ತದೆ ರೀ. ಪಲ್ಯ ಚಂದ ಟೇಸ್ಟ್ ಆಗಲ್ರಿ ಅದು. ಈ ಥರ ತೆಕ್ಕೊಂಬಿಡ್ಬೇಕ್ರಿ. ಎಲ್ಲಸು ತೆಕ್ಕೊಂಡ್ಮೇಲೆ ಒಂದು ಕಡಾಯಿ ಇಟ್ಕೊಂಬಿಡ್ಬೇಕ್ರಿ. ಕಡಾಯಿ ಇಟ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ನೋಡಿ ಹಾಕಿಬೇಕ್ರಿ. ಇದಕ್ಕೆ ಸ್ವಲ್ಪ ಎಣ್ಣೆ ಚಂದ ಜಾಸ್ತಿ ಹಾಕಿದರೆ ಟೇಸ್ಟ್ ಚಂದ ಬರ್ತದೆ ರೀ. ಅದಕ್ಕೆ ನಾನು ಇಷ್ಟು ಎಣ್ಣೆ ಹಾಕ್ಯಾಕತ್ತೀನಿ ನೋಡ್ರಿ.
ಇಷ್ಟು ಎಣ್ಣೆ ಹಾಕ್ಯಂಡೀನಿ ರೀ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕಿರಿ ನೀವು ಎಣ್ಣೆ. ಇದಕ್ಕೆ ನೋಡಿರಿ ಎಣ್ಣೆ ಕಾಯ್ದುಗಳೇ ಜೀರಿಗೆ ಸಾಸಿವೆ ಹಾಕಬೇಕು ರೀ ಇದಕ್ಕೆ. ಈಗ ಎಣ್ಣೆ ಕಾಯ್ದದ್ರಿ, ಜೀರಿಗೆ ಸಾಸಿವೆ ಹಾಕಕತ್ತೀನಿ ನೋಡಿರಿ. ಜೀರಿಗೆ ಸಾಸಿವೆ ಕಲಸಿ ಇಟ್ಟಿರ್ತೀವಿ ರೀ ನಾವು, ಅದಕ್ಕೆ ಒಮ್ಮಲ್ಗೆ ಹಾಕ್ಬಿಡ್ತೀನಿ ರೀ. ಸಪ್ರೇಟ್ ಹಾಕಲ್ರಿ ನಾನು. ಥರ ಸಿಡಿಬೇಕು ನೋಡಿರಿ, ಚಟಪಟ ಸಿಡಿಬೇಕು ರೀ. ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ರೀ, ಉಳ್ಳಾಗಡ್ಡಿ ಹಾಕಕತ್ತೀನಿ ನೋಡಿರಿ. ಥರ ಉಳ್ಳಾಗಡ್ಡಿ ಹಾಕ್ಕೊಂಬಿಡ್ಬೇಕು ರೀ. ಚಂದ ಫ್ರೈ ಮಾಡ್ಬೇಕು ರೀ ಎಣ್ಣೆಗೆ. ಚಂದ ಕೆಂಪಗೆ ಆಗ್ಬೇಕು ರೀ. ಈ ಥರ ಫ್ರೈ ಮಾಡಿಬಿಡ್ಬೇಕು ನೋಡಿರಿ. ತಿರ್ಬೇಕು, ಸ್ವಲ್ಪ ಬಿಟ್ಟು ತಿರ್ಬೇಕು ರೀ. ಕರಿಬೇವು ಹಾಕಿಬೇಕು ರೀ. ಈಗ ಇಷ್ಟು ಕರಿಬೇವು ಹಾಕ್ಕೊಂಡೀನಿ ನೋಡಿರಿ ನಾನು. ಈ ಥರ ತಿರ್ಬೇಕು ನೋಡ್ರಿ. ಹಂಗೆ ಈ ಥರ ನಡವರ್ಕ ಹಂಗೆ ತಿರ್ಬೇಕು, ಇಲ್ಕಂದ್ರೆ ಹೊತ್ತಿ ಬಿಡ್ತದೆ ರೀ ಅದು. ಅದಕ್ಕೆ ನಾನು ತಿರ್ವಾಕತ್ತೀನಿ ನೋಡ್ರಿ ಹಂಗೆ ಇಷ್ಟು. ಚಂದ ಎಣ್ಣೆ ಬೇಯ್ಬೇಕಲ್ರಿ. ಈಗೇನು ಮಾಡ್ಬೇಕು ರೀ, ಸಾಫ್ಟ್ ಆಗ್ಬೇಕಲ್ಲ. ಈಗ ಉಪ್ಪು ಹಾಕ್ಯಬೇಕು ನೋಡಿರಿ ನಾನು. ನಮ್ಗೆ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿ ಉಪ್ಪು ಹಾಕ್ಯಾರಿ. ಸ್ವಲ್ಪ ಕಡಿಮೆನೇ ಹಾಕ್ಯಬೇಕು ರೀ, ಆಮೇಲೆ ಹಾಕ್ಯಕ್ಕೆ ಬರ್ತದೆ ರೀ ಜಾಸ್ತಿ ಐತೆ ಅಂದ್ರೆ. ಅದಕ್ಕಿಂತ ನಾನು ನೋಡಿ ಹಾಕ್ಯಾಕತ್ತೀನಿ ರೀ. ಮತ್ತು ತಿರ್ಬೇಕು ನೋಡಿರಿ. ಈಗ ಈ ಥರ ತಿರ್ಬೇಕು ನೋಡಿರಿ. ಈಗ ನೋಡಿರಿ ಚೌಳಿಕಾಯಿ ಕುದಿಸಿ ತೆಗೆದಿಟ್ಕೊಂಡಿದ್ದಲ್ಲ ರೀ. ಈಗ ಇದು ಹಿಂಗೆ ಚೌಳಿಕಾಯಿ ಹಾಕಿಬಿಡ್ಬೇಕು ನೋಡಿರಿ. ಈಗ ಇವು ಚೌಳಿಕಾಯಿ ಹಾಕಾಕತ್ತೀನಿ ನೋಡಿರಿ ನಾನು. ತಿರ್ಬೇಕು ರೀ, ಮತ್ತೆ ಎಲ್ಲ ಮಿಕ್ಸ್ ಆಗ್ಬೇಕಲ್ರಿ. ಎಣ್ಣೆಗೆ ಸ್ವಲ್ಪ ಫ್ರೈ ಆದಂಗೆ ಆಗ್ಬೇಕು ರೀ. ಈಗ ಹೊಟ್ಟೆ ನೀರು ಹಾಕ್ಬಾರ್ದ್ರಿ ಇದಕ್ಕೆ. ಅವು ನೀರಾಗ ಬೇಯ್ದು ಅಷ್ಟೇ ಚೌಳಿಕಾಯಿ, ಹೊಟ್ಟೆ ನೀರು ಹಾಕ್ಬಾರ್ದ್ರಿ. ನೀರು ಹಾಕಿದ್ರೆ ಟೇಸ್ಟ್ ಚಂದ ಬರಲ್ರಿ ಅದು. ಹಿಂಗೆ ನೀರು ಹಾಕಿ ಖುಷಿದ್ದಷ್ಟೇ ರೀ. ಇದ್ರಾಗೆಲ್ಲ ಸ್ವಲ್ಪ ನೀರಿನ ಅಂಶ ಇರ್ತದಲ್ಲ ರೀ, ಹೋಗ್ಬೇಕು ರೀ. ಫ್ರೈ ಮಾಡ್ಕೊಬೇಕು ರೀ ಇದ್ರಾಗ. ಈ ಥರ ತಿರುಬೇಕು ನೋಡ್ರಿ ಹಂಗೆ. ನೋಡಿರಿ ಹಂಗೆ ತಿರುಗುತ್ತಾನೆ ಇದೀನಿ ನಾನು. ಥರ ಅಂತಲೇ ಫ್ರೈ ಮಾಡ್ಬೇಕು ರೀ. ಸ್ಲೋ ಇಟ್ಟಿರ್ಬೇಕು ರೀ ಗ್ಯಾಸ್, ಫಾಸ್ಟ್ ಇಡಬೇಡ್ದ್ರಿ. ಇನ್ನೂ ನೀರಿನ ಅಂಶ ಆದ್ರೆ ಇದ್ರಾಗ ಪೂರ ಭತ್ತ ತಕ್ಕ ಫ್ರೈ ಮಾಡಬಾರ್ದ್ರಿ. ಸ್ವಲ್ಪ ನೀರಿನ ಅಂಶ ಇರ್ಬೇಕು ರೀ, ಅವಾಗೇ ಎಲ್ಲ ಮಸಾಲೆ ಐಟಮ್ ಹಾಕ್ಕೊಂಬಿಡ್ಬೇಕು ರೀ ಇದಕ್ಕೆ. ಈಗಿನ್ನ ನೀರಿನ ಅಂಶ ಆದ್ರಿ, ನಾನು ಮಸಾಲೆ ಐಟಮ್ ಹಾಕೈತೀನಿ ನೋಡಿರಿ. ಈಗ ಅರ್ಶಿಣ ಪುಡಿ ಹಾಕೈತೀನಿ ರೀ. ಇಷ್ಟು ಅರ್ಶಿಣ ಪುಡಿ ಹಾಕ್ಯಂಡೀನಿ ನೋಡಿರಿ ನಾನು. ನೋಡಿರಿ ಈಗ ಖಾರ ಹಾಕೈತೀನಿ ರೀ ನಾನು. ನಮ್ಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಯಬೇಕು ರೀ. ನಾನು ಒಂದು ಚಮಚದ ಮ್ಯಾಗೆ ಇಷ್ಟು ಖಾರ ಹಾಕ್ಯಂಡೀನಿ ರೀ. ಸ್ವಲ್ಪ ಖಾರ ಇದ್ರೇ ಟೇಸ್ಟ್ ರೀ ಇದು ಪಲ್ಯ. ನೋಡಿರಿ ಸ್ವಲ್ಪ ಗರಂ ಮಸಾಲೆ ಹಾಕ್ಯಂಡೀನಿ ನೋಡಿರಿ. ಈಗ ಶೇಂಗಾದ ಪುಡಿ ಹಾಕೈತೀನಿ ನೋಡಿರಿ ನಾನು. ಶೇಂಗಾ ಹುರಿದು ಮೊದಲೇ ಪುಡಿ ಮಾಡಿ ಇಟ್ಕೊಂತಿರ್ತೀವಿ ರೀ ನಾವು. ಈಗ ಯಾವ ಪಲ್ಯಕ್ಕೆ ಬೇಕು ಆವಾಗ ಹಾಕ್ಕೊಂಬಿಡ್ತೀವಿ ರೀ ನಾವು. ಆಗಿಂದಾಗೆ ಹುರ್ಕೋಕ್ಕಾಗಲ್ಲಲ್ಲ ರೀ. ನೋಡಿರಿ ಈಗೆಲ್ಲ ಮಿಕ್ಸ್ ಆಗ್ಬೇಕು ರೀ. ಈಗೆಲ್ಲ ಈ ಥರ ಮಿಕ್ಸ್ ಮಾಡ್ಬೇಕು ನೋಡಿರಿ. ಭಾಳ ಟೇಸ್ಟ್ ಆಗ್ತದೆ ರೀ ಪಲ್ಯ. ಬಿಸಿ ರೊಟ್ಟೆ ಹಾಕ್ಯಂಡು ಉಂಡ್ಬಿಟ್ರೆ ಅಷ್ಟು ಟೇಸ್ಟ್ ಅಂದ್ರೆ ಟೇಸ್ಟ್ ರೀ. ನೀವು ಮಾಡಿ ಉಂಡು ನೋಡಿ ನಮ್ಗೆ ಹೇಳ್ರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನೋಡಿರಿ ಈ ಥರ ತಿರ್ಬೇಕು ನೋಡಿರಿ. ಎಷ್ಟು ಚಂದ ಮಿಕ್ಸ್ ಆಗ್ಲಕತ್ತದ್ರಿ. ಈಗ ಅಲ್ಲೆಲ್ಲೆಲ್ಲಿ ಎಣ್ಣೆ ಬಿಡ್ಲಕತ್ತದ ನೋಡಿರಿ. ಹಿಂಗೆ ಆಯ್ತಂದ್ರೆ ಪಲ್ಯ ಆಯ್ತಂತ್ರಿ. ಇದು ಭಾಳ ಮಸ್ತ್ ಆಗ್ತದ್ರಿ ಪಲ್ಯ. ರೊಟ್ಟೆಗೆ ಹಾಕ್ಯಂಡು ಉಂಡ್ರೆ ಅಷ್ಟು ಟೇಸ್ಟ್ ಅಂದ್ರೆ ಟೇಸ್ಟ್ ರೀ. ಟ್ರೈ ಮಾಡಿ ನೋಡಿರಿ.